ನಮ್ಮೆಲ್ಲ ಮಿಡಲ್ ಕ್ಲಾಸ್ದ ಸಮಸ್ಯೆ ಏನು ಅನ್ನೋದು ಗೊತ್ತೇನು ನಿಮ್ಗೆ? ನಾವು ಶ್ರೀಮಂತ ಮಾಡೋಕ್ಕಿಂತ ಜಾಸ್ತಿ ಲಕ್ಷ ಶ್ರೀಮಂತ ಆಗಿ ಕಾಣ್ಬೇಕಂತೇಳಿ ಮಾಡ್ತೇವಿ. ಬ್ರ್ಯಾಂಡೆಡ್ ವಾಚ್ ಅನ್ನು ಹಾಕೊಂತೇವಿ, ಮತ್ತು EMI ಮೇಲೆ ಐಫೋನ್ ತಗೊಂತೇವಿ, ಮತ್ತು ಒಳ್ಳೆ ಬಟ್ಟೆ ಮೇಂಟೈನ್ ಮಾಡ್ತೇವಿ. ನಾವು ಎಲ್ಲಿ ಹೋದ್ರು ಶ್ರೀಮಂತರ ಕಂಡ್ರೆ ಸಾಕು ಬರೀ. ದೋಸ್ತ, ನಿಜವಾಗ್ಲೂ ಒಂದ್ ಮಾತ ಏನಂದ್ರ, ಯಾರ ಮನುಷ್ಯನು ಯಾರ ಮೇಲೇನು ಅಷ್ಟು ಲಕ್ಷ ಕೊಡುದಿಲ್ಲ. ರಿಚ್ ಮನುಷ್ಯ ಯಾವತ್ತು ಇಂಥದ್ರಿಂದ ಬೀಳುದೇ ಇಲ್ಲ. ಯಾಕಂದ್ರ ಅವನಿಗೆ ಗೊತ್ತೈತಿ ಅವ್ನ್ ಶ್ರೀಮಂತ ಅದಾನಂತ ಹೇಳಿ. ಅದಕ್ಕ ಅವನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಮಂದಿ ಅವ್ರ ಬಗ್ಗೆ ಏನ್ ಅನ್ಕೊಂಡ್ರು ಅವ್ರಿಗೆ ಏನು ಅನ್ಸುದಿಲ್ಲ. ಮತ್ತೊಬ್ರ ನೀವ್ ಅದೀರಿ, ನಿಮಗ ನಾಚಿಕೆ ಬರ್ತೈತಿ. ಮಂದಿ ಎಲ್ಲಿ ನಮಗ ಬಡವ್ರ ಅನ್ಕೋತಾರಪ್ಪ ಅಂತೇಳಿ. ಯಾರು ಏನ್ ತಿಳ್ಕೊತಾರ ತಿಳ್ಕೊಲಿ ಬೇಡ್ರಿ. ಏನಂದ್ರ ತಿಳ್ಕೊಳ್ಳೋದು ತಿಳಿಸೋದು ಅದ್ರಾಗ ನಮ್ದು ಜೀವನ ಮುಗಿದೋಗ್ತೈತಿ. ನೀವು ಅಲ್ಲಿಂದ ಅಲ್ಲೇ ಕುಂತು ಬಿಟ್ಟಿರ್ತೀರಿ. ದೋಸ್ತ, ದೇವರ್ ಎಲ್ಲಾರ್ಗು ಒಂದು ಟ್ಯಾಲೆಂಟ್ ಕೊಟ್ಟಾನ. ನೀವು ಅದನ್ನ ಫೈಂಡ್ ಔಟ್ ಮಾಡ್ರಿ, ಮತ್ತ ನಿಮ್ ಒಳಗ್ ಕೆಲಸ ಮಾಡ್ರಿ. ನಿಮ್ದು ಹೊರಗಿಂದ ಕೆಲಸ ಮಾಡಿ ಮಂದಿಗೆ ಶ್ರೀಮಂತ ತೋರಿಸಿ ಅದ್ರಾಗ ಏನು ಉಪಯೋಗ ಇಲ್ಲ. ಅಲ್ರಿ, ಶ್ರೀಮಂತರ ಆಗೋದಕ್ಕೆ ಕೆಲಸ ಮಾಡ್ರಿ, ಶ್ರೀಮಂತ ಕಾಣೋದಕ್ಕಲ್ಲ. ರಿಚ್ ಪೀಪಲ್ ಥಿಂಕಿಂಗ್ ಬಿಗ್ ಅಂಡ್ ರಿಚ್ ಪೀಪಲ್ ಬೈ ಟೈಮ್, ನಾಟ್ ಅ ಥಿಂಗ್ಸ್. ಮತ್ತೆ ಸಿಗೋಣ 100 Days of Changes ಸೀರೀಸ್ನ 12ನೇ ದಿನದಲ್ಲಿ. ಗುಡ್ ಲಕ್.